ಇನ್ನು ಗಣರಾಜ್ಯೋತ್ಸವದ ಹಿನ್ನೆಲೆ ಲಾಲ್ಬಾಗ್ನಲ್ಲೂ ಕೂಡ ಫ್ಲವರ್ ಶೋ ಆಯೋಜನೆ ಮಾಡಲಾಗಿತ್ತು. ಈ ಬಾರಿ ಫ್ಲವರ್ ಶೋ ಅನೇಕ ವಿಶೇಷತೆಗಳನ್ನು ಒಳಗೊಂಡಿತ್ತು. ಸಾಕಷ್ಟು ಜನ ಬಂದು ಫ್ಲವರ್ ಶೋ ಅನ್ನು ಕಣ್ತುಂಬಿಕೊಂಡಿದ್ದಾರೆ. ಜನವರಿ 14ರಿಂದ ನಡೀತಾ ಇರುವ ಫಲಪುಷ್ಪ ಪ್ರದರ್ಶನಕ್ಕೆ ಇವತ್ತು ಅಧಿಕೃತವಾಗಿ ತೆರೆ ಬೀಳುತ್ತೆ. ತೇಜಸ್ವಿ ವಿಸ್ಮಯ ಥೀಮ್ನಲ್ಲಿ ವಿವಿಧ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ಈ ಬಾರಿ ಫ್ಲವರ್ ಶೋನಲ್ಲಿ ದಾಖಲೆ ಪ್ರಮಾಣದ ಹಣ ಸಂಗ್ರಹವಾಗಿದೆಯಂತೆ. ಫಲಪುಷ್ಪ ಪ್ರದರ್ಶನ ಟಿಕೆಟ್ನಿಂದಲೇ ಈ ವರ್ಷ 2.5 ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಅಂತ ಹೇಳಲಾಗ್ತಾ ಇದೆ. ಜನವರಿ 15ರಿಂದ ನಿನ್ನೆ ತನಕ 6.50 ಲಕ್ಷ ಜನ ಫ್ಲವರ್ ಶೋ ವೀಕ್ಷಣೆ ಮಾಡಿದ್ದಾರೆ. ಮಲೆನಾಡು ಮತ್ತು ಪಶ್ಚಿಮ ಘಟ್ಟಗಳ ಅಚ್ಚರಿಯ ಸಂಗತಿಗಳನ್ನು ತಮ್ಮ ಬರವಣಿಗೆಯ ಮೂಲಕ ಕನ್ನಡಿಗರಿಗೆ ಪರಿಚಯಿಸಿರುವ ತೇಜಸ್ವಿ ಅವರ ಬದುಕು ಮತ್ತು ಬರಹಗಳನ್ನು ಹೂಗಳ ಮೂಲಕ ಅನಾವರಣಗೊಳಿಸಲಾಗಿದ್ದು ಈ ಬಾರಿ ಫ್ಲವರ್ ಶೋನ ವಿಶೇಷ ಅಂತ ಹೇಳಬಹುದು. ಫ್ಲವರ್ ಶೋ ಪ್ರದರ್ಶನಕ್ಕೆ ಇವತ್ತು ತೆರೆ ಬೀಳ್ತಾ ಇದ್ದು, ಇವತ್ತು ಗಣರಾಜ್ಯೋತ್ಸವದ ರಜೆ ಇರುವ ಕಾರಣ ಇವತ್ತು ಫ್ಲವರ್ ಶೋ ನೋಡೋದಕ್ಕೆ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ ಅಂತೆ.